ರನ್ಯಾ ರಾವ್ಗೆ ಕಂಟಕವಾಯಿತು ಗೋಲ್ಡ್ ಸ್ಮಗ್ಲಿಂಗ್. ರನ್ಯಾ ರಾವ್ಗೆ ಮತ್ತಷ್ಟು ಕಂಟಕವಾಗಿದೆ ಗೋಲ್ಡ್ ಸ್ಮಗ್ಲಿಂಗ್. ಡಿಆರ್ಐ ಎದುರು ಶಾಕಿಂಗ್ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾನೆ ಸಾಹಿಲ್. ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ಮೂರನೇ ಆರೋಪಿ ಸಾಹಿಲ್. 3 ತಿಂಗಳಲ್ಲಿ ಬರೋಬ್ಬರಿ 49.6 ಕೆಜಿ ಚಿನ್ನ ಸಾಗಾಟ. ಬೆಂಗಳೂರಿಗೆ 49.6 ಕೆಜಿ ಚಿನ್ನ ಸಾಗಿಸಿದ್ದ ರನ್ಯಾ ರಾವ್ 3 ತಿಂಗಳಲ್ಲಿ ನವೆಂಬರ್ನಿಂದಲೇ 49.6 ಕೆಜಿ ಚಿನ್ನವನ್ನ ರನ್ಯಾ ಸಾಗಿಸಿದ್ದಾಳೆ ದುಬೈನಿಂದ. ಚಿನ್ನ ತಂದು ಸಾಹಿಲ್ಗೆ ಕೊಟ್ಟಿದ್ಲು ರನ್ಯಾ. ರನ್ಯಾ ತಂದಿದ್ದ ಚಿನ್ನವನ್ನ ಮಾರಾಟ ಮಾಡ್ತಾ ಇದ್ದ ಈ ಸಾಹಿಲ್. ಹವಾಲಾ ವಹಿವಾಟಿನಲ್ಲಿ ಭಾಗಿಯಾಗಿದ್ದ ನಟಿ ರನ್ಯಾ ರಾವ್. ಹವಾಲಾ ಮೂಲಕ 30 ಕೋಟಿ ಹಣ ದುಬೈಗೆ ಸಾಗಾಟ. ಚಿನ್ನ ಖರೀದಿಗಾಗಿ ಹವಾಲಾ ಮೂಲಕ ಹಣ ಸಾಗಾಟ ಮಾಡಿರೋದು. ಸಾಹಿಲ್ ಏನ್ ಮಾಹಿತಿಯನ್ನ ಕೊಟ್ಟು ತಪ್ಪೊಪ್ಕೊಂಡಿದ್ದಾನೋ ಆ ವಿಚಾರವನ್ನ ಕೋರ್ಟ್ಗೆ ಡಿಆರ್ಐ ಅಧಿಕಾರಿಗಳು ತಿಳಿಸಿದ್ದಾರೆ. ಆ ಮೂಲಕ ನಟಿ ರನ್ಯಾ ರಾವ್ಗೆ ಇದೀಗ ಈ ಗೋಲ್ಡ್ ಸ್ಮಗ್ಲಿಂಗ್ ಮತ್ತಷ್ಟು ಸಂಕಷ್ಟವನ್ನ ಕಂಟಕವನ್ನ ತಂದೊಡ್ಡುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಆಕೆ ಹೇಳದಂತೆ ಇದೇ ಮೊದಲ ಬಾರಿಗೆ ತಾನು ಗೋಲ್ಡನ್ನು ತರ್ತಾ ಇರೋದು ಅಂತ ಹೇಳಿದ್ಲು. ಆದರೆ ಪ್ರಕರಣದ ಮೂರನೇ ಆರೋಪಿ ಸಾಹಿಲ್ ಬಂಧನವಾಗ್ತಾ ಇದ್ದ ಹಾಗೆ ಪ್ರಕರಣದ ಮತ್ತಷ್ಟು ಸ್ಫೋಟಕ ಸತ್ಯಗಳು ಬಯಲಾಗ್ತಾ ಇದೆ. ಹವಾಲಾ ದಂಧೆ ಹೇಗೆ ನಡೀತಾ ಇತ್ತು, ವಹಿವಾಟು ಹೇಗೆ ನಡೀತಾ ಇತ್ತು, ಇದೆಲ್ಲದರ ಬಗ್ಗೆಯೂ ಕೂಡ ಆತ ಡಿಆರ್ಐ ಅಧಿಕಾರಿಗಳ ಮುಂದೆ ಬಾಯ್ಬಿಟ್ಟಿದ್ದಾನೆ. ಜನವರಿಯಲ್ಲಿ 14 ಕೆಜಿ 568 ಗ್ರಾಂ ಚಿನ್ನ ಮಾರಾಟ. ಚಿನ್ನದ ಮಾರ್ಕೆಟ್ ದರ ಬಂದು 11,55,97,204 ರೂಪಾಯಿ. ಇದೇ ಸಮಯದಲ್ಲಿ 11,97,00,000 ರೂಪಾಯಿ ಕಳಿಸ್ತಾರೆ. ದುಬೈಗೆ ಹವಾಲಾ ಮೂಲಕ ನಟಿ ರನ್ಯಾ ರಾವ್ ಕಳಿಸಿದ್ಲು. ಫೆಬ್ರವರಿಯಲ್ಲಿ 13 ಕೆಜಿ 433 ಗ್ರಾಂ ಚಿನ್ನ ಮಾರಾಟ. ಇದರ ಮಾರ್ಕೆಟ್ ರೇಟ್ 11,80,81,168 ರೂಪಾಯಿ. ಇನ್ನು 11,25,00,000 ರೂಪಾಯಿ ಹಣವನ್ನು ದುಬೈಗೆ ಹವಾಲಾ ಮೂಲಕ ಶಿಫ್ಟ್ ಮಾಡಲಾಗಿತ್ತು. ಹಾಗೆಯೇ ಮಾರ್ಚ್ನಲ್ಲಿ 14.2 ಕೆಜಿ ಚಿನ್ನದ ಸಹಿತ ರನ್ಯಾ ಲಾಕ್ ಆಗ್ತಾಳೆ. ಡಿಆರ್ಐಗೆ ನಟಿ ರನ್ಯಾ ರಾವ್ ತಗಲಾಕೊಳ್ತಾಳೆ 14.2 ಕೆಜಿ ಚಿನ್ನದ ಸಮೇತ. ಅಂದರೆ ಕಳೆದ ತಿಂಗಳು ಆಕೆಯ ಬಂಧನ ಆಗುತ್ತಲ್ಲ ಆಗ. ಇದು ಮಾರ್ಚಿನ ವಿಚಾರ ಮಾತ್ರವಲ್ಲ, ಕಳೆದ ಅನೇಕ ತಿಂಗಳುಗಳಿಂದಲೂ ಕೂಡ ಈ ಚಿನ್ನ ಸಾಗಾಟ, ಹಣ ಸಾಗಾಟ ಎಲ್ಲವೂ ಕೂಡ ನಡೀತಾ ಇತ್ತು. ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ರನ್ಯಾ ರಾವ್ ಬಂಧನ ಪ್ರಕರಣ. ಚಿನ್ನ ಮಾರಾಟ ಮಾಡಿದ ಹಣದಿಂದ ಚಿನ್ನವನ್ನೇ ಖರೀದಿ. ಚಿನ್ನ ಮಾರಾಟ ಮಾಡಿದ ಹಣದಿಂದ ಚಿನ್ನ ಖರೀದಿ. ಭಾರತದಲ್ಲಿ ಚಿನ್ನ ಮಾರಾಟ ಮಾಡುತ್ತಿದ್ದ ಆರೋಪಿಗಳು ಚಿನ್ನ ಮಾರಿದ್ದ ಹಣದಿಂದ ದುಬೈನಲ್ಲಿ ಚಿನ್ನವನ್ನ ಖರೀದಿ ಮಾಡ್ತಾ ಇದ್ರು. ಹವಾಲಾ ಮೂಲಕವೇ ಮನೆಗೆ ಹಣ ತರಿಸ್ತಾ ಇದ್ದ ರನ್ಯಾ. ಪ್ರತಿ ಬಾರಿಯೂ ಕೂಡ ಒಂದಷ್ಟು ಹಣವನ್ನ ನಟಿ ರನ್ಯಾ ರಾವ್ ತರಿಸ್ತಾ ಇದ್ರು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಜ್ವಲ್, ಪ್ರಕರಣದ ಅಂದರೆ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ಮೂರನೇ ಆರೋಪಿ ಸಾಹಿಲ್ನಿಂದ ಸ್ಫೋಟಕ ವಿಚಾರಗಳೇ ಬಯಲಾಗಿವೆ. ಸಾಕಷ್ಟು ಸತ್ಯಗಳು ಹೊರಬಿದ್ದಿದೆ ಅಂತ ಅನಿಸ್ತಾ ಇದೆ. ಈತನನ್ನ ಡಿಆರ್ಐ ಅಧಿಕಾರಿಗಳು ತನಿಖೆ ಮಾಡಿದ ಮೇಲೆ ಈಗ ಹೊರಬಿದ್ದಿರುವಂತಹ ಸತ್ಯಾಂಶಗಳಿಂದ ನಟಿ ರನ್ಯಾ ರಾವ್ಗೆ ಮುಂದೆ ಯಾವ ರೀತಿಯ ಸಂಕಷ್ಟ ಎದುರಾಗುತ್ತೆ ಅಂತ? ಮಧುಶ್ರೀ, ಈಗಾಗಲೇ ಕೋರ್ಟ್ನಲ್ಲಿ ಈ ಒಂದು ಪ್ರಕರಣದ ವಾದ ವಿವಾದ ನಡೀತಿದ್ದಂಥ ಸಂದರ್ಭದಲ್ಲೂ ಡಿಆರ್ಐ ನ್ಯಾಯಾಲಯಕ್ಕೆ ಪದೇ ಪದೇ ಮನವಿ ಮಾಡ್ತಿದ್ದಂಥ ಪ್ರಮುಖವಾದಂಥ ವಿಚಾರ ಅಂದರೆ ಈಕೆ ಕೇವಲ ಇದೊಂದು ಬಾರಿ ಮಾತ್ರ ಅಲ್ಲ, ಈ ಹಿಂದೆ ಹಲವಾರು ಬಾರಿ ಈ ರೀತಿಯಾಗಿ ಸಿಂಡಿಕೇಟನ್ನು ಮಾಡಿಕೊಂಡು ಚಿನ್ನವನ್ನು ದುಬೈನಿಂದ ಭಾರತಕ್ಕೆ ತಂದು ಮಾರಾಟ ಮಾಡಿರುವಂಥ ಪ್ರಕ್ರಿಯೆಗಳು ನಡೆದಿದ್ದಾವೆ ಅಂತ ಹೇಳಿ ಪದೇ ಪದೇ ಒಂದು ಮನವಿಯನ್ನು ಮಾಡ್ಕೊಳ್ತಾ ಹೋಗ್ತಿದ್ರು. ಅದರ ಮುಂದುವರೆದ ಭಾಗವಾಗಿ ಈಗ ಡಿಆರ್ಐ ಅಧಿಕಾರಿಗಳ ಇನ್ವೆಸ್ಟಿಗೇಷನ್ನಲ್ಲಿ ಪ್ರಮುಖವಾಗಿ 49.6 ಕೆಜಿ ಬಂಗಾರವನ್ನು ಈಕೆ ದುಬೈನಿಂದ ತರಿಸಿರುವ ಬಗ್ಗೆ ಮಾಹಿತಿ ಇದೆ. ಅದಕ್ಕೆ ಬೇಕಾದಂತ ಸಾಕ್ಷ್ಯಾಧಾರಗಳು ಸಿಕ್ಕಿದ್ದಾವೆ. ಈ ಒಂದು ಬಂಗಾರವನ್ನ ತರಿಸಿರೋದು ಅಂದ್ರೆ ಚಿನ್ನದ ಗಟ್ಟಿಯನ್ನ ತಂದು ಇಲ್ಲಿ ಮಾರಾಟವನ್ನ ಮಾಡಿರೋದಕ್ಕೆ ಸಾಕ್ಷ್ಯಾಧಾರಗಳು ಸಿಕ್ಕಿದ್ದಾವೆ. ಈ ಸಂದರ್ಭದಲ್ಲಿ ಸುಮಾರು 30 ಕೋಟಿ ಹಣವನ್ನ ಭಾರತದಿಂದ ದುಬೈಗೆ ಹವಾಲಾ ಮೂಲಕ ಕಳಿಸ್ತಾರೆ. ಅಂದ್ರೆ ಒಂದು ವಿಚಾರ ಏನಪ್ಪಾ ಅಂತಂದ್ರೆ, ಈಗ ಒಂದ್ಸಲ ಇವರು 13 ಕೆಜಿ ಅಥವಾ 14 ಕೆಜಿ ಗೋಲ್ಡ್ ಅನ್ನ ದುಬೈನಿಂದ ತಂದ್ರು ಅಂತ ಅಂದ್ರೆ, ದುಬೈನಿಂದ ಬೆಂಗಳೂರಿಗೆ ಚಿನ್ನ ಬರ್ತಿದ್ದಂಗೆ ಅದಾದ್ಮೇಲೆ ಸಾಹಿಲ್ ಜೈನ್ಗೆ ಕಮ್ಯುನಿಕೇಟ್ ಆಗುತ್ತೆ. ಸಾಹಿಲ್ ಜೈನ್
ಆಯ್ದ ಚಿನ್ನದ ವ್ಯಾಪಾರಿಗಳಿಗೆ ಆ ಒಂದು ಚಿನ್ನವನ್ನ ಮಾರಾಟವನ್ನ ಮಾಡಿಸ್ಕೊಡ್ತಾರೆ. ಅದಕ್ಕೆ ಮಾರಾಟ ಮಾಡಿದ ಮೇಲೆ ಸುಮಾರು ಒಂದು 11,97,00,000 ಆಗ್ಬೋದು, ಈ ರೀತಿಯಾಗಿ ಹಣ ಬರ್ತಾ ಹೋಗುತ್ತೆ. ಆ ಹಣ ಬಂದಿದ್ದರಲ್ಲಿ ಒಂದು ಟ್ರಾನ್ಸಾಕ್ಷನ್ಗೆ 55,000 ರೂಪಾಯಿ ಕಮಿಷನ್ ಆಗಿ ಸಾಹಿಲ್ ಜೈನ್ ತೆಗೆದುಕೊಳ್ತಾನೆ. ಅದಾದ್ಮೇಲೆ ಈ ಉಳಿದ ಹಣ ಏನಿದೆ, ಪ್ರಿನ್ಸಿಪಲ್ ಅಮೌಂಟ್ ಅಂತ ಕರಿಬಹುದು, ಈ ಪ್ರಿನ್ಸಿಪಲ್ ಅಮೌಂಟ್ ಏನಿದೆ ಅದನ್ನ ಮತ್ತೆ ಚಿನ್ನ ಪರ್ಚೇಸ್ ಮಾಡ್ಲಿಕ್ಕೋಸ್ಕರ ದುಬೈಗೆ ಹವಾಲವನ್ನು ಕೂಡ ಆತನೇ ಮಾಡಿಸ್ಕೊಡ್ತಾನೆ. ಈ ನಡುವೆಯಲ್ಲಿ ಇದರ ಬಂದಂತ ಒಂದು ಮಾರ್ಜಿನಲ್ ಪ್ರಾಫಿಟ್ ಏನಿದೆ, ಸುಮಾರು ಒಂದು ಸಲ ಟ್ರಾನ್ಸಾಕ್ಷನ್ ಮಾಡಿದಂತ ಸಂದರ್ಭದಲ್ಲಿ, ಅಂದ್ರೆ ಒಂದ್ಸಲ ಚಿನ್ನ ತಂದು ಮಾರಾಟ ಮಾಡಿದಂತ ಸಂದರ್ಭದಲ್ಲಿ ಒಂದು ಸಲ 55 ಲಕ್ಷ ಹಣವನ್ನ ಈ ರನ್ಯಾರವ್ ಅವರು ಅವರ ಮನೆಗೆ ಹವಾಲ ಮೂಲಕ ತರಿಸ್ಕೊಳ್ತಾರೆ. ಮತ್ತೆ ಇನ್ನೊಂದು ಸಲ ಪ್ರಕರಣದಲ್ಲಿ ಫೆಬ್ರವರಿಯಲ್ಲಿ ಚಿನ್ನವನ್ನ ಮಾರಾಟ ಮಾಡಿದಂತ ಸಂದರ್ಭದಲ್ಲಿ 50 ಲಕ್ಷವನ್ನ ತರಿಸ್ಕೊಳ್ತಾರೆ. ಅದಕ್ಕಿಂತ ಮೊದಲು ಒಂದ್ಸಲ ಮಾರಾಟ ಮಾಡಿದ್ರಲ್ಲಿ ಸುಮಾರು 30 ಲಕ್ಷ ಹಣವನ್ನ ಈ ರನ್ಯಾರವ್ ಅವರ ಮನೆಗೆ ಹವಾಲ ಮೂಲಕ ತರಿಸ್ಕೊಡ್ತಾರೆ. ಅಂದ್ರೆ ಇದುವರೆಗೆ DRI ಅಧಿಕಾರಿಗಳ ತನಿಖೆಯಲ್ಲಿ ಸುಮಾರು 49.6 kg ಚಿನ್ನವನ್ನ ಇವರು ಸ್ಮಗಲ್ ಮಾಡಿರೋದ್ರ ಬಗ್ಗೆ ಮಾಹಿತಿ ಮತ್ತೆ ದಾಖಲಾತಿಗಳು ಬಹಿರಂಗ ಆಗಿದ್ದಾವೆ. 30 ಕೋಟಿ ಹಣವನ್ನ ಹವಾಲ ಮೂಲಕ ದುಬೈಗೆ ಕಳಿಸಿರೋದು ಬಯಲಾಗಿದೆ. ಅದಾದ್ಮೇಲೆ ಇದು ಅಲ್ಲದೆ, ಅಂದ್ರೆ 49.6 kg ಅಲ್ಲದೆ ಈಕೆ ಬಳಿಯಲ್ಲಿ ಸುಮಾರು ರೆಡ್ ಹ್ಯಾಂಡ್ ಆಗಿ 14.26 kg, ಅಂದ್ರೆ 14 kg 206 ಗ್ರಾಮ್ ಈಕೆ ಬಳಿಯಲ್ಲಿ ಚಿನ್ನವನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿತಾರೆ. ಮತ್ತೆ ಈಕೆಯ ಮನೆಯಲ್ಲಿ 2,67,00,000 ರೂಪಾಯಿ ಹಣ ನಗದು ಸಿಗುತ್ತೆ. ಮತ್ತೆ 2 kgಗೂ ಹೆಚ್ಚು ಚಿನ್ನಾಭರಣಗಳು ಸಿಗ್ತವೆ. ಮತ್ತೆ ಈಕೆಯ ಮನೆಗೆ ಒಟ್ಟಾರೆಯಾಗಿ ಇದುವರೆಗೆ ಅಂದ್ರೆ 50 ಲಕ್ಷ, 30 ಲಕ್ಷ, 55 ಲಕ್ಷದ ರೀತಿಯಲ್ಲಿ ಸುಮಾರು 1,73,00,000ಕ್ಕಿಂತ ಹೆಚ್ಚು ಹಣವನ್ನ ಈಕೆ ಮನೆಗೆ ಹವಾಲ ಮೂಲಕ ಮಾಡಿಸ್ಕೊಂಡಿರುವಂತದ್ದು, ತರಿಸ್ಕೊಂಡಿರುವಂತದ್ದು ಗೊತ್ತಾಗಿದೆ. ಮಧುಶ್ರೀ, ಧನ್ಯವಾದ ಪ್ರಜ್ವಲ್.